ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ವೈಟ್ ಏರ್ಸ್ ನ ಹೇಗೆ ಹೋಗ್ಲಾಡ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. 1000 ರೂಪಾಯಿ ಖರ್ಚು ಮಾಡ್ಬೇಕು ಅನ್ನೋದೇನಿಲ್ಲ. ಫ್ರೀ ಆಗಿ ಹೋಮ್ ರೆಮಿಡೀಸ್, ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಇಟ್ಕೊಂಡು, ಮನೆ ಹಿಂಭಾಗದಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಬಿಳಿ ಕೂದಲನ್ನ ಹೋಗಿಸ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇರ್ ಡೈನ ಯೂಸ್ ಮಾಡಬಹುದಾ, ಹೊರಗಡೆ ಸಿಗುವಂತಹ ಪ್ರಾಡಕ್ಟ್ ನ ಯೂಸ್ ಮಾಡಬಹುದಾ ನಾವು ಅನ್ನೋದಾದ್ರೆ ಒಳ್ಳೇದಲ್ಲ. ಅದೆಲ್ಲ ಕೆಲವರು ಹೇರ್ ಡೈನ ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು ವೈಟ್ ಏರ್ಸ್ ಸಿಕ್ಕಾಬಟ್ಟೆ ಆಗ್ತಾ ಹೋಗುತ್ತೆ. ಮುಂಚೆ ಎಲ್ಲ ಇತ್ತು 40 ಇಯರ್ಸ್ ಆದ್ಮೇಲೆ ಅಥವಾ 50 ಇಯರ್ಸ್ ಆದ್ಮೇಲೆ ವೈಟ್ ಏರ್ಸ್ ನ ನಾವು ನೋಡ್ತಾ ಇದ್ವಿ. ಈಗ ಸಣ್ಣ ಮಕ್ಕಳಿಂದನೂ ವೈಟ್ ಏರ್ಸ್ ನ ನಾವು ನೋಡ್ತಾನೆ ಬರ್ತಿದೀವಿ. ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳು, ಪ್ರೀ ನರ್ಸರಿ ಅದು ಇದು ಅಂತ ಹೇಳೋ ಮಕ್ಕಳಿಂದನೂ ಹಿಡಿದು ವೈಟ್ ಏರ್ಸ್ ಗಳು ಸಿಕ್ಕಾಬಟ್ಟೆ ಕಾಣ್ತಾ ಹೋಗುತ್ತೆ ತಲೆಯಲ್ಲಿ. ಈಗ ಅದು ನಾರ್ಮಲ್ ಆಗ್ಬಿಟ್ಟಿದೆ. ಆಮೇಲೆ ಅದನ್ನ ಈಗ ಸ್ಟೈಲ್ ಆಗಿ ಸಾಲ್ಟ್ ಅಂಡ್ ಪೆಪ್ಪರ್ ಹೇರ್ ಸ್ಟೈಲ್ ಅಥವಾ ಅಜಿತ್ ಸರ್ ಹೇರ್ ಸ್ಟೈಲ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅದನ್ನ ಮರೆ ಮಾಚ್ಕೊಳ್ಳೋದು ಹೇಗೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಲೇಜಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕು, ವೈಟ್ ಏರ್ಸ್ ತುಂಬಾ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಹೇರ್ ಡೈನ ಯೂಸ್ ಮಾಡೋದ್ರಿಂದ ಸ್ಕಾಲ್ಪ್ ಅಲ್ಲಿ ಹಿಚ್ಚಿಂಗ್ ಆಗಿರಬಹುದು ಅಥವಾ ಫೋರ್ ಹೆಡ್ ಅಲ್ಲಿ ಕಂಪ್ಲೀಟ್ ಪಿಂಪಲ್ಸ್ ಆಗಿರಬಹುದು. ಸಮ್ ಟೈಮ್ಸ್ ಹೊರಗಡೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಕೆಲವೊಂದು ಬಾರಿ ಸ್ಕಾಲ್ಪ್ ಅಲ್ಲಿ ಫುಲ್ ಗಾಯ ಆಗುವಂತದ್ದಾಗಿರ್ಬೋದು. ಈ ತರ ಎಲ್ಲ ಆಗುತ್ತೆ. ಸೊ ಇವತ್ತು ನಾನ್ ಹೇಳೋ ಇಂಗ್ರೀಡಿಯೆಂಟ್ಸ್ ನ ಬಳಸಿ ನೀವು ಹೇರ್ ಪ್ಯಾಕ್ ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಿಚ್ಚಿಂಗ್ ಆಗಲ್ಲ, ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ವೈಟ್ ಏರ್ಸ್ ಒಂದೇ ವಾಶ್ ಅಲ್ಲಿ ಮಾಯ ಆಗತ್ತೆ. ಸೊ ಹೆಂಗ್ ಮಾಡ್ಕೊಳ್ಳೋದು ಇದನ್ನ ಅಂತಂದ್ರೆ, ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಮೆಹಂದಿ ಸೊಪ್ಪು. ಹಳ್ಳಿ ಕಡೆ ಎಲ್ಲ ಇದು ತುಂಬಾ ಈಸಿಯಾಗಿ ಸಿಗುತ್ತೆ. ಸಿಟಿ ಕಡೆ ಸ್ವಲ್ಪ ಕಷ್ಟ, ಬಟ್ ಹುಡುಕಿದ್ರೆ 100% ಸಿಗುತ್ತೆ. ಕೆಲವೊಂದು ಪ್ರಾವಿಷನ್ ಸ್ಟೋರ್ಗಳಲ್ಲಿ ನಿಮಗೆ ರೆಡಿಮೇಡ್ ಪೌಡರ್ ಸಿಗುತ್ತೆ, ಮೆಹಂದಿ ಪೌಡರ್ ಅಂತ ಹೇಳ್ಬಿಟ್ಟು. ಬೆಟರ್ ಅದಕ್ಕಿಂತ ಒಂದ್ ಕೈ ಮೇಲೆ ಅಂತಂದ್ರೆ ನಾನ್ ಹೇಳೋದು ಮನೆ ಹತ್ರ ಇರುವಂತಹ ಮೆಹಂದಿ ಸೊಪ್ಪು. ಮೊದಲನೇದಾಗಿ ಮೆಹಂದಿ ಸೊಪ್ಪು ಒಂದಿಷ್ಟು ಮೆಹಂದಿ ಸೊಪ್ಪನ್ನ ನೀವು ತಗೊಂಡ್ರೆ, ಕರಿಬೇವಿನ ಸೊಪ್ಪು, ಈ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಕರಿಬೇವು ಅಂತ ಏನ್ ಹೇಳ್ತೀವಿ, ಆ ಕರಿಬೇವು ಒಂದ್ ಸ್ವಲ್ಪ, ಮೆಹಂದಿ ಸೊಪ್ಪು ಒಂದಿಷ್ಟು ತಗೊಂಡ್ರೆ ನೀವು ಕರಿಬೇವು ಇಷ್ಟು, ಎರಡನ್ನೂ ಮಿಕ್ಸಿ ಜಾರಲ್ಲಿ ಹಾಕಿ ಫಸ್ಟ್ ಅದೆರಡನ್ನೂ ಕ್ಲೀನಾಗಿ ತೊಳ್ಕೊಳ್ಳಿ. ಡಸ್ಟ್ ಎಲ್ಲ ಇರುತ್ತೆ. ತೊಳ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ, ನೀರ್ ಹಾಕ್ಬಾರ್ದು, ಏನನ್ನೂ ಕೂಡ ಹಾಕ್ಬಾರ್ದು, ಕ್ಲೀನ್ ಆಗಿ ಮಿಕ್ಸಿನ ಮಾಡ್ಕೋಬೇಕು. ನಿಮಗೇನಾದ್ರೂ ಅದು ಮಿಕ್ಸಿ ಆಗ್ತಾ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಚಂದ ಪೇಸ್ಟ್ ಮಾಡ್ಕೊಳ್ಳಿ. ಮೆಹಂದಿ ಹಾಗೆ ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕಿ ಚಂದ ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟ್ ನ ತಗೊಂಡಾದ್ಮೇಲೆ ಅದಕ್ಕೆ ನೀವು ಒಂದ್ ಸ್ವಲ್ಪ ಮೊಸರನ್ನ ಆಡ್ ಮಾಡಿ. ಮನೆ ಮೊಸರಾದ್ರೆ ತುಂಬಾ ಒಳ್ಳೇದು, ಹುಳಿ ಮೊಸರು ಬೇಡ, ಅದನ್ನ ಅವಾಯ್ಡ್ ಮಾಡಿ. ಮನೆ ಮೊಸರಾದ್ರೆ ಸಿಕ್ಕಾಬಟ್ಟೆ ಒಳ್ಳೇದು. ಮನೆ ಮೊಸರು ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಹೊರಗಡೆಯಿಂದ ತಂದಿರುವಂತಹ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಮಿಕ್ಸಿ ಆದ್ಮೇಲೆ, ಪೇಸ್ಟ್ ಆದ್ಮೇಲೆ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಟೀ ಡಿಕಾಕ್ಷನ್, ಟೀ ಪುಡಿನ ಒಂದ್ ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಕ್ಲೀನಾಗಿ ಸೋಸ್ಕೊಳ್ಳಿ. ಆ ನೀರನ್ನ ಕೂಡ ಇದಕ್ಕೆ ಆಡ್ ಮಾಡಿ. ತುಂಬಾ ತೆಳ್ಳಗ್ ಬೇಡ ನೀವು ಮಾಡ್ಕೊಳ್ಳೋದು, ಗಟ್ಟಿ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ನಿಮಗೆ ಮೊದಲೇ ಹೇಳ್ದೆ, ಕರ್ಬೇವಿನ ಸೊಪ್ಪು ಹಾಗೆ ಮೆಹಂದಿ ಸೊಪ್ಪುನ ನೀವು ಪೇಸ್ಟ್ ಮಾಡ್ಕೊಳ್ಳುವಾಗ ನೀರನ್ನ ಹಾಕ್ಬೇಡಿ, ಯಾಕಂದ್ರೆ ನಾವಿಲ್ಲಿ ಜಾಸ್ತಿ ಮಿಶ್ರಣನ ಹಾಕ್ತೇವೆ. ಟೀ ಡಿಕಾಕ್ಷನ್ ಏನಿದೆ ಅದು ಸ್ವಲ್ಪ ನೀರಿಗೆ ಸ್ವಲ್ಪ ಜಾಸ್ತಿ ಟೀ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಚೆನ್ನಾಗಿ ಕುದಿಸಾದ್ಮೇಲೆ ಆ ನೀರ್ ಏನಿದೆ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಈಗ ಕರಿಬೇವಿನ ಸೊಪ್ಪು ಹಾಗೆ ಮೆಹಂದಿ ಸೊಪ್ಪುನ ಪೇಸ್ಟ್, ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಅದ್ರ ಜೊತೆಗೆ ಟೀ ಡಿಕಾಕ್ಷನ್. ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ರೆ, ನೀವು ಮೊಟ್ಟೆನ ಬಳಸ್ತೀರಾ ಅನ್ನೋದಾದ್ರೆ, ಮೊಟ್ಟೆಯ ಒಳಭಾಗದಲ್ಲಿರುವಂತಹ ಬಿಳಿ ಭಾಗ, ಎಗ್ ವೈಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ಬಿಳಿ ಭಾಗನ ಹಾಕೊಳ್ಳಿ. ಯೆಲ್ಲೋ ಕಲರ್ ಹಾಕೊಳಕ್ ಹೋಗ್ಬೇಡಿ. ಎಗ್ ವೈಟ್ ಏನಿದೆ ಅದನ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದ್ರೂ ಮೊಟ್ಟೆ ಯೂಸ್ ಮಾಡಲ್ಲ ಅಂದ್ರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಕೊಳ್ಬಹುದು. ಈ ಇಷ್ಟು ಮಿಶ್ರಣನ ನೀವು ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಂಡು, ನೀವು ತಲೆಯಲ್ಲಿ ಎಣ್ಣೆ ಇರಬಾರ್ದು. ತಲೆಯಲ್ಲಿ ಎಣ್ಣೆ ಇದ್ದಾಗ ನೀವು ಯಾವುದೇ ಒಂದು ಹೋಮ್ ರೆಮಿಡೀಸ್ನ ಅಥವಾ ನೀವು ಯಾವುದೇ ಒಂದು ಪದಾರ್ಥನ ತಲೆಗೆ ಅಪ್ಲೈ ಮಾಡಿದ್ರೆ ಅದು ನಿಮ್ ತಲೆಗೆ, ಸ್ಕಾಲ್ಪಿಗೆ ಹಿಡಿಯೋದಿಲ್ಲ. ಸೊ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಎಣ್ಣೆ ಇದಿರೋ ಟೈಮ್ ನೋಡ್ಕೊಂಡು ಈ ಒಂದು ಪೇಸ್ಟ್ ಏನಿದೆ ಕ್ಲೀನ್ ಆಗಿ ಪಾರ್ಟ್ ಮಾಡ್ಕೊಂಡು ಸ್ವಲ್ಪ ಹೇರ್ಗಳನ್ನ ತಗೊಂಡು ಅದಕ್ಕೆ ಕ್ಲೀನ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಸ್ವಲ್ಪ ತಗೊಂಡು ಏರ್ನ ಅಪ್ಲೈ ಮಾಡ್ತಾ ಬನ್ನಿ. ಇದನ್ನ ನೀವು ಸಣ್ಣ ಮಕ್ಕಳಿಗೂ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ಪ್ರತಿ ಬಾರಿ ಯೂಸ್ ಮಾಡೋದ್ರಿಂದ ಈ ಟಿಪ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಯೂಸ್ ಮಾಡಿರೋದೆಲ್ಲಾ ಇಂಗ್ರೀಡಿಯೆಂಟ್ಸು ಮನೆದೇ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೆ. ಸೊ ಇದನ್ನ ಕ್ಲೀನ್ ಆಗಿ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಕಂಪ್ಲೀಟ್ ಸ್ಕಾಲ್ಪ್ ಇಂದ ಹಿಡಿದು ಕೂದಲು ತುದಿವರೆಗೂ ಅಪ್ಲೈ ಮಾಡಿ. ಕೂದಲು ತುದಿವರೆಗೂ ನೀವು ಅಪ್ಲೈ ಮಾಡ್ಬಿಟ್ಟು ಒಂದು 3 hours ಹಾಗೆ ಬಿಟ್ಬಿಡಿ.
ಕಂಪ್ಲೀಟ್ ಅದನ್ನ ಟೈ ಮಾಡ್ಕೊಳ್ಳಿ. ಕೂದಲನ್ನ ಟೈ ಮಾಡ್ಕೊಂಡು ಕ್ಲೀನಾಗಿ ಒಂದು ಕವರ್ ಮಾಡ್ಕೊಳ್ಳಿ. ಅದನ್ನ ಒಂದು ಬಟ್ಟೆನೋ ಅಥವಾ ಶವರ್ ಕ್ಯಾಪ್ ಅಂತ ಬರುತ್ತಲ್ವಾ ನಿಮಗೆ, ಆ ಶವರ್ ಕ್ಯಾಪು, ಅಥವಾ ಇಲ್ಲ ಅಂತಂದ್ರೆ ನೀವು ಹಂಗೆ ಕೂದಲನ್ನ ಗಾಳಿ ಒಣಗಾಕ್ಬಿಟ್ರು ಅದು ಗುಡ್. ಇಷ್ಟು ಬಿಟ್ಬಿಟ್ಟು ಒಂದು 3 hours ನೀವು ಬಿಡ್ಲೇಬೇಕು. 3 hours ಆದ್ಮೇಲೆ ಹೇರ್ ವಾಶ್ ಮಾಡ್ಕೊಂಡು ಬನ್ನಿ, ನೀವೇ ನಂಬಕ್ಕಾಗಲ್ಲ. ಮೊದಲನೇದಾಗಿ ನಿಮ್ ಹೇರ್ ಕಲರ್ ಚೇಂಜ್ ಆಗಿರುತ್ತೆ, ರೆಡ್ಡಿಶ್ ಒಂಥರ ಆರೆಂಜ್ ಆ ತರ ಆಗುತ್ತೆ. ಬಟ್ ನಿಮಗೆ ವೈಟ್ ಅಲ್ಲಿ ಅನ್ಕಂಫರ್ಟಬಲ್ ಆಗುತ್ತಲ್ಲ, ಅಷ್ಟು ನಿಮಗೆ ಅನ್ಸಲ್ಲ. ಹೇರ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಹೇರು ಸಾಫ್ಟ್ ಮತ್ತೆ ಸಿಲ್ಕಿ ಅಂತ ಅನ್ಸುತ್ತೆ. ನೀವು ಒಂದ್ಸಲ ಹಿಂಗ್ ಮಾಡಿದ್ರೆ ಸಾಕು, ನಿಮ್ ಹೇರು ಕಂಪ್ಲೀಟ್ ಸಾಫ್ಟ್ ಮತ್ತೆ ಸಿಲ್ಕ್ ಅಂತ ಅನ್ಸುತ್ತೆ. ಸ್ಕಾಲ್ಪ್ ಅಲ್ಲಿರೋ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹಿಚ್ಚಿಂಗ್ ಕಡಿಮೆ ಆಗುತ್ತೆ. ನಿಮ್ಗೇನಾದ್ರೂ ಹೇರ್ ಫಾಲ್ ಅಥವಾ ನಿಮಗೆ ಹೇರ್ ತುಂಬಾ ಡ್ರೈ ಅಂತ ಅನ್ನಿಸ್ತಾ ಇದ್ರೆ ಈ ಒಂದು ಟಿಪ್ಸ್ ಇಂದ ನಿಮಗೆ ಹೇರ್ ಡ್ರೈನೆಸ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರು ಸ್ಮೂತ್ ಅಂಡ್ ಸಿಲ್ಕಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್, ನಿಮ್ಮ ಹೇರ್ ಏನಿದೆ ವೈಟ್ ಹೇರ್ಸ್ ಅದು ಕಂಪ್ಲೀಟ್ ಆಗಿ ಒಂದೇ ವಾಶ್ ಅಲ್ಲಿ ಮರೆ ಆಗುತ್ತೆ. ಸೊ ಇದು ಶಾಶ್ವತ ಪರಿಹಾರನ. ಇದನ್ನ ಒಂದ್ಸಲ ಮಾಡ್ಕೊಂಡ್ಬಿಟ್ರೆ ಫ್ಯೂಚರ್ ಅಲ್ಲಿ ಮತ್ತೆ ನಾನು ಇನ್ನೇನು ಮಾಡ್ಕೊಳ್ಳೋದು ಬೇಡವಾ, ಇದು ನನಗೆ ಕಂಪ್ಲೀಟ್ ಆಗಿ ಹಾಗೆ ನಿಲ್ಲುತ್ತಾ ಅನ್ನೋದಾದ್ರೆ ಇಲ್ಲ. ಇದು ನಿಮಗೆ ಶಾರ್ಟ್ ಟರ್ಮ್ ಅಂತ ಹೇಳ್ತಾರಲ್ಲ, ನಿಮಗೆ ಸ್ವಲ್ಪ ದಿನಗಳ ಕಾಲ ಅಥವಾ 1 ತಿಂಗಳುಗಳ ಕಾಲ ಇದು ನಿಮಗೆ ಮೇಂಟೈನ್ ಆಗುತ್ತೆ. ಇದನ್ನ ನೀವು ಹೋಮ್ ರೆಮಿಡೀಸ್ ನ ಬಳಸಿ ನೀವು 1 ಡೇ 2nd ಡೇ ನೀವು ಎರಾಯಿಲ್ ನ ಅಪ್ಲೈ ಮಾಡ್ಬೋದು. ರೆಗ್ಯುಲರ್ ಆಗಿ ನೀವು ಯಾವ ರೀತಿಯಾಗಿ ಶಾಂಪೂನ ಯೂಸ್ ಮಾಡ್ತೀರಾ ಅದೇ ರೀತಿಯಾಗಿ. ಬಟ್ ನೀವು ಏರ್ ಮಾಸ್ಕ್ ನ ಅಪ್ಲೈ ಮಾಡಿದಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ತಲೆಗೆ ಸ್ನಾನ ಮಾಡಿ. ತುಂಬಾ ತೀರಾ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಬಿಡಿ. ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ. ನೀವು ಯಾವ ಶಾಂಪೂ, ಯಾವ ಕಂಡೀಷನರು, ಯಾವ ಒಂದು ಹೇರ್ ಸಿರಮ್ ನ ಬಳಸ್ತೀರಾ ಅದನ್ನೇ ಯೂಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಹೇರ್ ವಾಶ್ ಮಾಡ್ಕೊಂಡು ಬನ್ನಿ. ಈ ರೀತಿಯಾಗಿ ನೀವು ತಿಂಗಳಿಗೆ ಒಂದ್ಸಲ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರು ಸ್ಮೂತ್ ಅಂಡ್ ಸಿಲ್ಕಿ ಅಂತ ಅನ್ಸುತ್ತೆ, ಹೇರ್ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಹೇರ್ ಡ್ರೈನೆಸ್ ಕಡಿಮೆ ಆಗುತ್ತೆ, ಸಾಫ್ಟ್ ಮತ್ತೆ ಸ್ಮೂತ್ ಸಿಲ್ಕಿ ಅಂತ ಅನ್ಸುತ್ತೆ. ಇದೆಲ್ಲ ಆಗುತ್ತೆ ನಿಮಗೆ. ಒಂದು ತಿಂಗಳಿಗೆ ಒಂದ್ಸಲ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ನಿಮಗೆ ಹೇರಿಗೆ ಬೇಕಾಗಿರೋದಂಥದ್ದು ಎಲ್ಲಾ ನಿಮಗೆ ಇದ್ರಲ್ಲೇ ಸಿಗುತ್ತೆ. ಸೊ ಹಂಗೆ ಹೇರ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದನ್ನ ನೀವು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ನೀವು ಬಳಸಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಈ ಒಂದು ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ. ಮತ್ತೆ ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರೋ ಟಿಪ್ಸ್ ಜೊತೆಗೆ ಬರ್ತೀನಿ. ನಿಮಗೇನಾದ್ರೂ ಬೇರೆ ಈ ಪ್ರಾಬ್ಲಮ್ ಇದೆ ಮ್ಯಾಮ್, ಇದಕ್ಕೆ ಏನ್ ಮಾಡಬಹುದು, ಇದಕ್ಕೆ ಮನೆ ಮದ್ದು ಸಿಕ್ಕುತ್ತಾ ಅಂತ ಕೇಳೋದಾದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಓಪನ್ ಅಲ್ಲೇ ಇದೆ. ನಿಮಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು, ಅದಕ್ಕೆ ನಾವು ಆನ್ಸರ್ ಅನ್ನ ಮಾಡ್ತೀನಿ. ಓಕೆ, ಇದಾಗಿತ್ತು ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್, ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ.